ಸಾವಿತ್ರಿ, ಯಾವಾಗ ಬಂದೆ? ಚೆನ್ನಾಗಿದ್ಯಾ? ಹ್ಞೂ ಅಕ್ಕ, ಮೇಷ್ಟ್ರು ನೋಡೋಣ ಅಂತ ಬಂದೆ. ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲೂ ಇರ್ಲಿಲ್ಲ. ತೀರ್ಥಯಾತ್ರೆಗೆ ಹೋದ್ರು ಅಂತಾರಪ್ಪ, ಆದ್ರೆ ನಮ್ಗೆ ಹೇಳ್ದೆ ಯಾವತ್ತೂ ಓದೋರಲ್ಲ. ದೀಪ ಹಚ್ಚು ಅಂತಾದ್ರೂ ಬೀಗದ ಕೈ ಆದ್ರೂ ಕೊಟ್ಟು ಹೋಗೋರು. ಎಷ್ಟು ದಿನದಿಂದ ಕಾಣ್ತಿಲ್ಲ? ಮೊನ್ನೆಯಿಂದ ಕಾಣ್ತಿಲ್ಲ. ಹೌದಾ? ಸರಿ ಅಕ್ಕ, ನಾನು ಬರ್ತೀನಿ. ಸಾವಿತ್ರಿ, ನಾನು ನಿನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಬೇಡ, ನನ್ನಿಂದ ನಿಮ್ಗೆ ಯಾಕೆ ತೊಂದರೆ? ಹೊಡಿ, ಎಷ್ಟು ಬೇಕಾದ್ರೂ ಹೊಡಿ. ಈ ಪಾಪಿ ನಿನ್ನ ಕಟ್ಕೊಂಡಿದ್ದಕ್ಕೆ ನಿನ್ಗೆ ಎಷ್ಟಿಷ್ಟ ಬರುತ್ತೋ ಅಷ್ಟು ಹೊಡಿ. ಹಾಗೆಲ್ಲ ಹೇಳ್ಬೇಡಿ. ನಿಮ್ಮ ಹೆಂಡತಿ ಆಗೋ ಯೋಗ್ಯತೆ ನನಗೆ ಇಲ್ಲ. ನಿನ್ನ ಮೇಲೆ ಎಷ್ಟೇ ಬೇಜಾರಾದ್ರೂ ನಿನ್ನ ಬಿಟ್ಟಿರಕ್ಕಾಗಲ್ಲ ಸಾವಿತ್ರಿ. ಇದೇನ್ ಪ್ರೀತಿನೋ ಅಥವಾ ಅಭ್ಯಾಸ ಬಲನೋ ಗೊತ್ತಿಲ್ಲ. ನಿನ್ನ ಪ್ರೀತಿ ಅಭ್ಯಾಸ ಆಗಿದೆ. ಕೊಡಿ, ನಾನು ಮಾತಾಡ್ತೀನಿ. ಬೇಡ ಬೇಡ, ನಾನೇ ನೋಡ್ತೀನಿ. ಓ ಅತ್ತೆ. ಹಲೋ, ಏನತ್ತೆ? ಏನತ್ತೆ ಅಂತೆ? ಎಲ್ಲಿದ್ಯೋ? ನಿಮ್ಮ ಮನೆ ಲಕ್ಷ್ಮಿನ ಕರ್ಕೊಂಡು ಬರಕ್ ಬಂದಿದ್ದೀನಿ. ಸಾವಿತ್ರಿನಾ? ಅದನ್ನ ಹೇಳೋಗ್ಬಾರ್ದೇನೋ? ನಾನೇನ್ ಬೇಡ ಅಂತಿದ್ನ? ಈಗ್ಲಾದ್ರೂ ಬುದ್ಧಿ ಬಂತಲ್ಲ ನಿನ್ಗೆ? ಅತ್ತೆ, ನಿನ್ನ ಬೇಗ ಕರ್ಕೊಂಡು ಬರ್ಬೇಕಂತೆ. ಊಟ ಮಾಡಿ. ಹಲೋ, ಏನಾ? ಅಣ್ಣ, ಸಾವಿತ್ರಿ ಸೀತಾಪುರಕ್ಕೆ ಬಂದಿದ್ದಾಳಣ್ಣ. ಸುಮ್ಮನಿರೋ ಪೈಕಿ ಅಲ್ಲಣ್ಣ, ಅವಳು ಶಾಸ್ತ್ರಿ ಮನೆ ಅಕ್ಕಪಕ್ಕ ಓಡಾಡ್ತಾ ಇದ್ದಾಳೆ. ಊರಿಗೆ ಬಂದವಳು ನೀರಿಗೆ ಬರ್ದೇ ಇರ್ತಾಳೆನಾ? ಅದಕ್ಕೆ ಏನಪ್ಪ ಈಗ? ಬಂದು ಹೋದ್ರೆ ನಾನು ಯಾಕೆ ಬಾಲ ಸುಟ್ಟು ಬೆಕ್ಕಿನ ಥರ ಆಗ್ತಿದ್ದೆ. ಶಾಸ್ತ್ರಿ ಮನೆ ಅಕ್ಕಪಕ್ಕದವ್ರನ್ನ ವಿಚಾರಿಸ್ತಿದ್ದಾಳೆ. ಅಮೃತ, ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕಮ್ಮ. ಇವತ್ತು ನನ್ಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಸಂತೋಷ ಬಂದ್ರೆ ಎಲ್ಲ ಒಟ್ಟಿಗೆ ಬರುತ್ತಂತೆ. ನಾನು ಲಕ್ಷ್ಮಣ್ ಫೋನ್ ಮಾಡಿದ್ದೆ. ಅವನು ಸೀತಾಪುರದಿಂದ ಸಾವಿತ್ರಿನ ಕರ್ಕೊಂಡ್ ಬರ್ತಿದ್ದಾನಂತೆ. ಗ್ರೇಟ್. ನಿಮ್ಗಂತೂ ಸ್ವರ್ಗಕ್ಕೆ ಮೂರೇ ಗೇಣಲ್ವಾ ಅಜ್ಜಿ? ಅಲ್ವಾ ಮತ್ತೆ? ಅಜ್ಜಿ, ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ, ಒಬ್ಳು ಎಲ್ಗ ಹೋಗ್ತೀಯಮ್ಮ? ಆರ್ಯನ ಮೀಟ್ ಮಾಡ್ಬೇಕು ಅಜ್ಜಿ. ಅಮೃತನ್ ಬಿಡ್ಸ್ಕೊಂಡ್ ಬರಕ್ಕೆ ಅಂತ 10 ಕೋಟಿ ತಗೊಂಡ್ ಹೋದ್ಲಲ್ಲ. ಒಳ್ಳೆ ರೇಷನ್ ಇಂದ ಅಕ್ಕಿ ಚೀಲ ತಗೊಂಬಂದ ಹಾಗೆ ನನ್ನನ್ನು ಕೇಳಿದ್ಲಾ? ಅಮೃತ ಈ ಮನೆಗೆ ಬಂದಾಗಿಂದ ವಿಚಿತ್ರವಾಗಿ ಆಡ್ತಿದ್ದಾಳೆ. ಗಂಡಸನ್ ಕಂಡ್ರೆ ಹಾವು ಕಂಡ ಹಾಗೆ ಹೆದರ್ತಿದ್ದಾಳೆ. ಅವಳನ್ನು ಓಲೈಸಕ್ಕೆ ಅಂತ ಆ ಇಂದುಮತಿ ಮಗನ್ ಕರ್ಕೊಂಡ್ ಬಂದ್ರಿ. ಆಮೇಲೆ ಗೊತ್ತಲ್ಲ ಎಷ್ಟು ರಂಪ ಆಯ್ತು ಅಂತ. ಇದೆಲ್ಲ ನನಗೆ ಹೇಳಿದ್ರಾ? ಈಗ ನಿನ್ ಹೇಳ್ತಾ ಇರೋದು ಅಮೃತನ್ ಮೇಲೆ ನಿನ್ ಕಾಳಜಿಯಿಂದನೋ ಅಥವಾ ನಿನ್ಗೆ ಇಂಪಾರ್ಟೆನ್ಸ್ ಸಿಕ್ಕಿಲ್ಲ ಅಂತಾನೋ? ಹರಿ, ನಿಮ್ಗೇನ್ ಅನ್ಸುತ್ತೆ? ನಾನು ಅಷ್ಟು ಕೆಟ್ಟೋಳ? ಅಮೃತ ಈ ಮನೆ ಮಗಳು, ನಾನು ಈ ಮನೆಯವಳೆ. ಅಮೃತದಲ್ಲಿ ಏನೇನ್ ನಡೆದಿರಬಹುದು ಅಂತ ನೆನೆಸ್ಕೊಂಡ್ರೇನೆ ಭಯ ಆಗತ್ತೆ. ಸೆಕ್ಯೂರಿಟಿ ಇಲ್ಲದೆ ಹಾಗೆಲ್ಲ ಆಚೆ ಕಡೆ ಹೋಗ್ಬಿಡಿ ಅಣ್ಣ. ನನ್ನ ಸೆಕ್ಯೂರಿಟಿ ಇಲ್ಲಿದೆ ನೋಡು ನಡಿ. ಇವಳು ನನ್ನ ಹೆಸರಲ್ಲಿ ಕುಂಕುಮ ಇಟ್ಕೊಳ್ಳೋವರೆಗೂ ನನಗೆ ಯಾವ ಸೆಕ್ಯೂರಿಟಿನೂ ಬೇಕಾಗಿಲ್ಲ. ಯಾರೇನೂ ಮಾಡೋಕ್ಕಾಗಲ್ಲ. ಹಾಗಲ್ಲ ಅಣ್ಣ. ಹಾಗೂ ಅಲ್ಲ, ಹೀಗೂ ಅಲ್ಲ. ಅಲ್ವಾ ಸಾವಿತ್ರಿ? ಒಂದು ನಿಮಿಷ. ಹಲೋ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಯಾರ್ದು ಸಾವಿತ್ರಿ? ಊರಿಂದ ತಲುಪ್ತೀಯಾ ಅಂತ ಕೇಳಕ್ಕೆ. ಮಾತಾಡ್ಬೇಕಿತ್ತು. ಆಮೇಲೆ ಮಾತಾಡ್ತೀನಿ. ನಾನು ಅಮೃತನ್ ಮಾತಾಡ್ಸ್ಕೊಂಡ್ ಬರ್ತೀನಿ.